ಮನುಷ್ಯನಾದವನು ಬದುಕಿನ ಎಲ್ಲ ಮಜಲುಗಳನ್ನು ದಾಟಿದ ಮೇಲೆ ಭಗವಂತನಲ್ಲಿ ಬೇಡುವುದು ಮೋಕ್ಷವನ್ನ. ನಾವೆಷ್ಟೇ ತಪ್ಪುಗಳನ್ನ ಮಾಡಿದ್ರೂ ಆ ತಪ್ಪುಗಳನ್ನ ಮನ್ನಿಸುವುದು ದಯಾಮಯನಾದ ಪರಮಾತ್ಮ ಮಾತ್ರ. ಅವನಿಲ್ಲದೆ ಜಗತ್ತು ಶೂನ್ಯ. ಬನ್ನಿ, ಇವತ್ತಿನ ಸಂಚಿಕೆಯಲ್ಲಿ ಸಕಲರ ಪಾಪವನ್ನ ಮಾನ್ಯ ಮಾಡುವ ಸಹಸ್ರಲಿಂಗೇಶ್ವರನನ್ನ ದರ್ಶನ ಮಾಡಿ ಪುನೀತರಾಗೋಣ. ನೇತ್ರಾವತಿ ಮತ್ತು ಕುಮಾರಧಾರಾ ನದಿಗಳ ಸಂಗಮದಲ್ಲಿರುವ ಈ ತೀರ್ಥಕ್ಷೇತ್ರವನ್ನ ದಕ್ಷಿಣದ ಪ್ರಯಾಗ ಎಂದೇ ಕರೆಯಲಾಗುತ್ತೆ. ಈ ನದಿಗಳ ಅಪೂರ್ವ ಸಂಗಮದಲ್ಲಿ ಮಿಂದೆದ್ದು ಭಗವಂತನನ್ನ ದರ್ಶನ ಮಾಡಿದ್ರೆ ಮೋಕ್ಷ ದೊರಕುತ್ತೆ ಎನ್ನುವುದು ಈ ಕ್ಷೇತ್ರಕ್ಕೆ ಬರುವ ಭಕ್ತರ ಅಚಲವಾದ ನಂಬಿಕೆಯಾಗಿದೆ. ಭಕ್ತಿ ಮುಕ್ತಿಗಳೆರಡನ್ನ ಕರುಣಿಸುವ ಈ ಸಹಸ್ರಲಿಂಗೇಶ್ವರ ದೇವರು ಭಕ್ತರು ಬೇಡಿದ ಎಲ್ಲಾ ವರಗಳನ್ನ ಶೀಘ್ರದಲ್ಲಿ ಕರುಣಿಸ್ತಾನೆ. ಇನ್ನು ಈ ಕ್ಷೇತ್ರದಲ್ಲಿ ಸಹಸ್ರಲಿಂಗೇಶ್ವರನ ಜೊತೆ ಮಹಾಕಾಳಿ ಕೂಡ ನೆಲೆ ನಿಂತಿದ್ದಾಳೆ. ಮಹಾಕಾಳಿಯು ತನ್ನ ಕೈಯಲ್ಲಿ ಕಪಾಲ, ತ್ರಿಶೂಲ, ಖಡ್ಗ ಮತ್ತು ಡಮರುಗವನ್ನ ಹಿಡಿದು ನಿಂತಿದ್ದಾಳೆ. ಈ ದೇವಿಗೆ ಕುಂಕುಮಾರ್ಚನೆ ಮತ್ತು ತಂಬಿಲ ಸೇವೆ ಬಹಳ ಪ್ರಿಯವಾಗಿದ್ದು, ಯಾವುದೇ ರೋಗ ಬಂದರೂ ಈ ದೇವಿಗೆ ಸೇವೆ ಮಾಡೋದಾಗಿ ಹರಕೆ ಹೊತ್ತರೆ ಆ ರೋಗಗಳೆಲ್ಲವೂ ದೂರವಾಗುತ್ತೆ. ಹೀಗಾಗಿ ಬಹಳಷ್ಟು ಮಂದಿ ಈ ದೇವಸ್ಥಾನಕ್ಕೆ ಬಂದು ದೇವಿಗೆ ಹರಸಿಕೊಂಡು ತಮ್ಮ ರೋಗಗಳಿಂದ ಮುಕ್ತಿ ಪಡಿತಾರೆ. ಪ್ರತಿ ವರ್ಷ ಫೆಬ್ರವರಿ ಮಾರ್ಚ್ ತಿಂಗಳ ಮಾಘ ಮಾಸದಲ್ಲಿ 3 ಜಾತ್ರೆಗಳು ಇಲ್ಲಿ ಅದ್ದೂರಿಯಾಗಿ ನಡೆಯುತ್ತವೆ. ಈ ದಿನ ಮಾಘ ಸ್ನಾನ ಮಾಡಿ ಇಲ್ಲಿರುವ ಸಹಸ್ರಲಿಂಗೇಶ್ವರನ ಉದ್ಭವ ಲಿಂಗವನ್ನ ಪೂಜೆ ಮಾಡಿದ್ರೆ ಕೋಟಿ ಜನ್ಮಗಳ ಪಾಪಗಳು ದೂರವಾಗುತ್ತೆ. ಅಲ್ಲದೆ ಇಲ್ಲಿ ನಡೆಯುವ ರಥೋತ್ಸವದ ದಿನ ದೇವರಿಗೆ ವಿಶೇಷ ಪೂಜೆ ಪುನಸ್ಕಾರಗಳನ್ನ ಮಾಡಲಾಗುತ್ತೆ. ಈ ದಿನ ಸರ್ವಾಲಂಕೃತನಾದ ದೇವರನ್ನ ನೋಡುವುದೇ ಒಂದು ಸೌಭಾಗ್ಯ. ಈ ಕ್ಷೇತ್ರದಲ್ಲಿ ನಡೆಯುವ ಭೂತ ಬಲಿ, ರಥೋತ್ಸವ, ಪೀಠ ಪೂಜೆ, ಸರ್ವವಾದ್ಯ ಸೇವೆಯನ್ನ ನೋಡ್ತಾ ಇದ್ರೆ ನಮ್ಮ ಮನಸ್ಸಿನ ಅಂಧಕಾರವೆಲ್ಲ ಪರಮಾತ್ಮನ ಸಾನ್ನಿಧ್ಯದಲ್ಲಿ ಕರಗಿ ಹೋಗೋದಂತೂ ಸತ್ಯ. ಮನುಷ್ಯನ ಅಹಂಕಾರವನ್ನೆಲ್ಲ ದೂರ ಮಾಡುವ ಈ ಪರಮಾತ್ಮನನ್ನ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1:30 ಸಾಯಂಕಾಲ 5 ಗಂಟೆಯಿಂದ ಸಂಜೆ 8 ಗಂಟೆವರೆಗೆ ದರ್ಶನ ಮಾಡಬಹುದಾಗಿದ್ದು, ಬೆಳಗ್ಗೆ 7:30, ಮಧ್ಯಾಹ್ನ 12 ಗಂಟೆಗೆ ಮತ್ತು ಸಂಜೆ 7 ಗಂಟೆಗೆ ದೇವರಿಗೆ ಮಹಾಪೂಜೆಯನ್ನ ನೆರವೇರಿಸಲಾಗುತ್ತೆ. ಇಲ್ಲಿ ಬರುವ ಭಕ್ತಾದಿಗಳು ದೇವರಿಗೆ ರುದ್ರಾಭಿಷೇಕ, ಬಲಿವಾಡು, ಏಕದಶ ರುದ್ರಾಭಿಷೇಕ, ತೈಲಾಭಿಷೇಕ, ಕರ್ಪೂರದಾರತಿ, ಲಲಿತ ಸಹಸ್ರನಾಮಾರ್ಚನೆ, ಚಕ್ರಬೂಳ್ಯ ಸೇವೆ, ತಂಬಿಲ ಸೇವೆಯನ್ನ ಮಾಡಿಸಬಹುದಾಗಿದೆ. ಈ ಪುಣ್ಯಕ್ಷೇತ್ರವು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಉಪ್ಪಿನಂಗಡಿಯಲ್ಲಿದೆ. ಈ ದೇವಸ್ಥಾನವು ಬೆಂಗಳೂರಿನಿಂದ 299 ಕಿಲೋಮೀಟರ್, ಮೈಸೂರಿನಿಂದ 215 ಕಿಲೋಮೀಟರ್, ಧರ್ಮಸ್ಥಳದಿಂದ 38 ಕಿಲೋಮೀಟರ್, ಪುತ್ತೂರಿನಿಂದ 11 ಕಿಲೋಮೀಟರ್, ಬಂಟ್ವಾಳದಿಂದ 30 ಕಿಲೋಮೀಟರ್ ಹಾಗೂ ಮಂಗಳೂರಿನಿಂದ 53 ಕಿಲೋಮೀಟರ್ ದೂರದಲ್ಲಿದೆ. ಬಂಟ್ವಾಳ ಮತ್ತು ಪುತ್ತೂರು ಈ ಕ್ಷೇತ್ರಕ್ಕೆ ಸಮೀಪದ ರೈಲು ನಿಲ್ದಾಣವಾಗಿದ್ದು, ಮಂಗಳೂರಿಗೆ ರಾಜ್ಯದ ಎಲ್ಲಾ ಭಾಗಗಳಿಂದಲೂ ಕರ್ನಾಟಕ ಬಸ್ ಸಾರಿಗೆ ವ್ಯವಸ್ಥೆ ಇದೆ. ಸಾಧ್ಯವಾದರೆ ನೀವು ಒಮ್ಮೆ ಈ ಪುಣ್ಯ ಕ್ಷೇತ್ರಕ್ಕೆ ಭೇಟಿ ನೀಡಿ ಧನ್ಯರಾಗಿ. ಭವಾಯ ಚಂದ್ರಚೂಡಾಯ ನಿರ್ಗುಣಾಯ ಗುಣಾತ್ಮನೆ ಕಾಲಾಂ ಕಾಲಾಯ ರುದ್ರಾಯ ನೀಲಗ್ರೀವಾಯ ಮಂಗಲಂ ಎನ್ನುವ ಶ್ಲೋಕವನ್ನ ಪಠಿಸ್ತಾ ಇವತ್ತಿನ ಧರ್ಮದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನು ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ inspireKannada@gmail.com. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.